ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ ಯೂನಿವರ್ಸ್ ನಿಮಗೆ ಏನು ಹೇಳಕತ್ತತಿ ಅಂತ. ಇದು ಸ್ಪೆಷಲಿ ಯಾರ ಸಲುವಾಗಿ ಅಂತಂದ್ರೆ ಇನ್ನೂ ಯಾರಿಗೆ ಮ್ಯಾರೇಜ್ ಆಗಿಲ್ಲ ಅವ್ರ ಸಲುವಾಗಿ. ಓಕೆ, ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಇದು ಮದುವೆದನ ಮ್ಯಾರೇಜದನ್ನ ಯಾಕೆ ತೊಗೋತು ಅಂತಂದ್ರೆ, ಗುರು 13 ವರ್ಷ ಆದ ನಂತರ 13ನೇ ವರ್ಷಕ್ಕೆ ಕರ್ಕ ರಾಶಿ ಎಂಟರ್ ಆಗಾಕತ್ತಾರೆ. ಕರ್ಕ ರಾಶಿ ಅಂತಂದ್ರೆ ನಿಮ್ಮ ಮನೆಯ ಸುಖ, ಪೀಸ್ ಆಫ್ ಮೈಂಡ್ ಅದನ್ನು ಹೇಳ್ತಿರ್ತದೆ. ಓಕೆ, ಅಂದರೆ ನಿಮ್ಮ 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 ಮನೆಯ ವಾತಾವರಣ ಹೆಂಗೈತಿ ಅಂತಂತ ಅನ್ನೋದು, ನಿಮ್ಮ ಫೀಲಿಂಗ್ಸು, ನಿಮ್ಮ ಇಮೋಷನ್ಸು ಅದನ್ನೆಲ್ಲ ತೋರಿಸ್ಕೊಡ್ತೈತೆ. ಒಟ್ಟಾರೆ ಮನೆಯ ಸುಖವನ್ನು ಹೇಳ್ತೈತಿ ಯಾವುದು ಕರ್ಕ ರಾಶಿ. ಈಗ 7th ಹೌಸ್, 9th ಹೌಸ್, ಸ್ಯಾಟರ್ನ್, ಜುಪಿಟರ್ ಅನ್ರಿ, ವೀನಸ್ ಅನ್ರಿ, ಮಾರ್ಸ್ ಅನ್ರಿ, ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮ್ಯಾರೇಜ್. ಸೊ ಅದಕ್ಕಾಗಿ ನಾನು ಇದನ್ನು ಟಾಪಿಕ್ ಚೂಸ್ ಮಾಡಿದೆ. ಓಕೆ, ಯಾಕಂದರೆ ನಾಳೆ ಬರುವಂಥ ಜೂನ್ 2ನೇ ತಾರೀಕಿಗೆ ಗುರು ಏನು ಮಾಡ್ತಾರೆ ಅಂತಂದರೆ ಕರ್ಕ ರಾಶಿ ಎಂಟ್ರ್ ಆಗ್ತಾರೆ. ಅದು ಅವರ ಉಚ್ಚಾವಸ್ಥೆಯ ರಾಶಿ. ಸೊ ಹಿ ಈಸ್ ಬಾಂಟ್ ಟು ಗಿವ್ ಗುಡ್ ರಿಸಲ್ಟ್ಸ್. ಈಗ ಹೆಂಗಂತಂದ್ರೆ ನಿಮ್ಮ ಚಾರ್ಟ್ನೊಳಗೆ 7, 9, 11, 1 ಮತ್ತು 3ನೇ ಮನೆಯಲ್ಲಿ ಗುರು ಜಾತಕದಲ್ಲೇ ಇದ್ದರೆ, ಅದ ಮನೆಯೊಳಗೆ ಇದ್ರೆ ಮದುವೆ ಯೋಗ ಬಂದೇ ಬರ್ತದೆ. ಓಕೆ, ಸೊ ಇದ್ರ ಬದಲಾಗಿ ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. Okay, 7 of Pentacles. King of Pentacles, Star, 7 of Wands, Ace of Wands, Magician and Queen of Pentacles. ಈ ಕಾರ್ಡ್ಸ್ ಒಂದು ಸ್ವಲ್ಪ ಕೆಳಗಡೆ ತಗೋತಾರೆ. ಸೊ ಈ ರೀಡಿಂಗ್ ಏನು ಹೇಳ್ತದೆ ನೋಡ್ರಿ. 7 ಆಫ್ ವಾಂಡ್ಸ್ ಐತಿ ಇಲ್ಲಿ ಏನೈತಿ ಅಂತಂದ್ರೆ 7 ಆಫ್ ಪೆಂಟಕಲ್ಸ್. 7 ನಂಬರ್ ಏನು ಹೇಳ್ತೈತಿ ಅಂದರೆ ಕೇತುನ ಹೇಳ್ತೈತಿ. ಕೇತು ಏನು ಹೇಳ್ತೈತಿ ಅಂತಂದ್ರೆ ಒಂಥರ ನಿರಾಸಕ್ತಿ ತೋರಿಸ್ತೈತಿ. ನನಗನ್ಸೋ ಮಟ್ಟಿಗೆ 7 ಆಫ್ ವಾಂಡ್ಸ್ ಕೇತು ಏನು ಮಾಡ್ತೈತಿ ಅಂತಂದ್ರೆ ಮದುವೆ ಒಳಗೆ ಡಿಲೇ ಮಾಡ್ತೈತಿ, ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತೈತಿ. ಡಿಲೇ ಮಾಡೋದ್ರಿಂದ ಮನುಷ್ಯನೊಳಗೆ ಒಂಥರ ಹಿಂಗೆ ನಿರಾಸಕ್ತಿ ಭಾವನೆ ಉಂಟಾಗ್ತೈತಿ. ಹಿಂಗೆ ಮದುವೆ ಬದಲಾಗಿ ನಾವು ಹೆಚ್ಚಿಗೆ ಕೇರ ಮಾಡೋಂಗಿಲ್ಲ. ನನಗೆ ಅನಿಸೋ ಮಟ್ಟಿಗೆ ನೀವು ಭಾಳ ವರ್ಷದಿಂದ ಮದುವೆ ಸಲುವಾಗಿ ಅಂದ್ರೆ ಮ್ಯಾರೇಜ್ ನಿಮ್ಮದು ಬಹುತೇಕ ಲೇಟ್ ಹಂಗೆ ಫಿಕ್ಸ್ ಆಗಾಕತ್ತಿರ್ಬೇಕು. ಈಗ ಬಹುತೇಕ ನೀವು ಭಾಳ ವರ್ಷದಿಂದ ಬಹುತೇಕ ಅದ್ರ ಸಲ ನೀವು ವೇಟನ್ನು ಮಾಡಾಕತ್ತಿರ್ಬೇಕು. ಸಾಕಾಗುವಷ್ಟು ಜನರದ ಅಪೋಸಿಷನ್ನು ನೋಡಿರ್ಬೇಕು ನೀವು ಎಲ್ಲಿ ಹೂ ಅಂದಿರ್ತೀರಿ, ಅವ್ರು ಹೂ ಅಂದಿರೋಂಗಿಲ್ಲ, ಅವ್ರು ಹೂ ಅಂದಲ್ಲಿ ನಿಮ್ಮ ಮನೆಯಾಗಿನವ್ರು ಹೂ ಅಂದಿರೋದಿಲ್ಲ. ಒಂದಿಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದು ನಿಮಗೆ. ಓಕೆ, ಒಂದು ಮದುವೆ ಅಂತಂದ್ರೆ ಹೆಂಗಾಗಿತ್ತು ಅಂತಂದ್ರೆ ನಿಮ್ಗೆ ಒಂಥರ ಚಾಲೆಂಜ್ ಆದಂಗೆ ಆಗಿತ್ತು. ಈಗ ಹೆಂಗೆ ಅಂತಂತಂದ್ರೆ ನೀವು ಹೋಪ್ಸ್ ಇಟ್ಕೋಬೇಕು. ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ ಹೋಪ್ಸ್ ತೋರಿಸ್ತೈತಿ. ಸಕ್ಸಸ್ ಮಾತ್ರ ಗ್ಯಾರಂಟಿಡ್. ಈ ವರ್ಷ ಮಾತ್ರ ಮದುವೆ ಆಗ್ತೈತಿ. ಇಲ್ಲಿ ನೋಡ್ರಿ, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ನಿಮಗೊಂದು ಹೊಸ ಚಾನ್ಸ್ ಕೊಡಾಕತ್ತಾನ ದೇವರು. ನಿಮಗೊಂದು ಹೊಸ ಅವಕಾಶ ಬರಾಕತ್ತೈತಿ. ಇಲ್ಲಿಂದ ದೇರ್ ಇಸ್ ಎ ನ್ಯೂ ಬಿಗಿನಿಂಗ್. ಓಕೆ, ಒಳ್ಳೆ ನ್ಯೂಸ್ ಬರಾಕತ್ತೈತಿ. ಇದನ್ನು ನೀವು ವೆಲ್ಕಮ್ ಮಾಡಬೇಕು ಅಂತಂದರೆ 7 ಆಫ್ ವಾಂಡ್ಸದ್ದು ಏನಿದು ನೇಚರ್ ಐತಿ ನೋಡಿರಿ. ಇಲ್ಲಿನೂ ಏನು 7 ಐತಿ, ಇಲ್ಲಿನೂ 7 ನಂಬರ್ ಐತಿ. ಈ ಕೇತುಂದು ಏನು ನಿಮ್ಮ ಹತ್ರ ಎನರ್ಜಿ ಐತಲ್ಲ, ಕೇತುನ ಎನರ್ಜಿ ನೀವು ಸ್ವಲ್ಪ ನಿಮ್ಮ ಮನಸ್ಸೊಳಗಿಂದ ಕಡಿಮೆ ಮಾಡ್ಕೋಬೇಕು. ನೀವು ಕೇತುನ್ ರಿಲೇಟೆಡ್ ಏನಾದರೂ ಇವ್ನು ಮಾಡಿಕೊಡ್ರಿ, ರೆಮಿಡೀಸ್ ಮಾಡಿಕೊಡ್ರಿ. ಕೇತು ಸಪೋಸ್ 12ನೇ ಮನೆಯೊಳಗಿತ್ತು, 5th ಹೌಸ್ನೊಳಗಿತ್ತು, 7th ಹೌಸ್ನೊಳಗಿತ್ತು ಅಂತಂದ್ರೆ ಹೆಂಗೆ ಅಂತಂದ್ರೆ ಮದುವೆ ಬದಲಾಗಿ ನಿರಾಸಕ್ತಿನ ಜಾಸ್ತಿ ಇರ್ತೈತಿ ಅವರಿಗೆ ರಿಲೇಷನ್ಶಿಪ್ದೊಳಗೆ ಅಂತನ್ರಿ. ಯಾಕಂದ್ರೆ 12ನೇ ಮನೆ ಬೆಡ್ರೂಮ್ ತೋರಿಸ್ತೈತಿ. ನಿರಾಸಕ್ತ ಭಾವನೆ. ಸೊ ಆ ಥರದ ಭಾವನೆ ಇತ್ತು ಅಂತಂತಂದ್ರೆ ಬಿಟ್ಬಿಡ್ರಿ. ಇಲ್ಲೇನು ಹೇಳಾಕತ್ತಾರ ಅಂತಂದ್ರೆ ಒಳ್ಳೇದು ನಿಮ್ಮ ಹತ್ರ ಬರಾಕತ್ರ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಕ್ಕೆ ಕಲೀರಿ. ಹೆಂಗೈತಿ ಅಂತಂದ್ರೆ ಇಲ್ಲೇ ರಿಸೋರ್ಸಸ್ ಎಲ್ಲ ನಿಮ್ಮ ಹತ್ರ ಅದಾವ, ಬಟ್ ನೀವು ಮನಸ್ಸು ಮಾಡಾಕತ್ತಿಲ್ಲ. ಹೆಂಗಾಕತಿ ಏಜ್ ಆದಂಗೆ ಸಮಾಜದಾಗಿನ ಜನ ನಮ್ಮನ್ನು ನೋಡುವಂಥ ದೃಷ್ಟಿಕೋನೂ ಬದಲಾಗ್ತೈತೆ. ಅದರಿಂದ ಹೆಂಗಂತಂತಂದ್ರೆ ಒಂಥರ ನಿರಾಸೆಯ ಭಾವನೆ ಇರ್ತೈತಿ ನಮ್ಮ ಮನಸ್ಸಿನೊಳಗೂ.
ಅದಕ್ಕೆ ನೀವು ಕೇತುನ್ ರೆಮಿಡಿ ಮಾಡಿರಿ ಮೊದಲು. ಈಗ ಮ್ಯಾರೇಜ್ ಅನ್ರಿ ಅಥವಾ ಪ್ರಪೋಸಲ್ಸ್ ಬರೋದಾಗಲಿ ಡೆಫಿನೆಟ್ಲಿ ಬರ್ತಾವೆ. ಯಾಕೆ ಗೊತ್ತಾ? ಸಿ, ಇದನ್ನು ಒಂಥರ ನೀವು ಶಿವ ಮತ್ತು ಶಕ್ತಿ ಅಂತಂದು ಹೇಳ್ಬೋದು ನೋಡ್ರಿ. ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್. ಇದೇನು ಹೇಳ್ತೈತಿ ಅಂತಂದ್ರೆ ದುಡ್ಡು ಹೇಳ್ತೈತಿ, ಕೇರ್ ಮಾಡೋ ಹೇಳ್ತೈತಿ, ನರ್ಚರಿಂಗ್ ನೇಚರ್ ಹೇಳ್ತೈತಿ. ನಿಮಗೆ ಎಂಥದ್ದು ಬೇಕಾಗಿತ್ತು ಅಂಥದ್ದೇ ಲೈಫ್ ಪಾರ್ಟ್ನರ್ ಅಂತಂತನ್ರಿ. ನೀವು ಯಾವ ಥರದ ಪಾರ್ಟ್ನರ್ನ ಬದಲ ನೀವು ಯಾವ ಥರದ ಆಸಕ್ತಿ ವಹಿಸಿ ಆ ಬದಲ ವಿಚಾರ ಮಾಡ್ತಿದ್ರಿ ಅಂಥದನ್ನೇ ಕೊಡುವಂಥದ್ದು, ಅಂಥದ್ದೇ ಚಾನ್ಸ್ ನಿಮಗೆ ಸಿಗುವಂಥದ್ದು ಈಗ ಸದ್ಯ ಸಮೀಪದೊಳಗನ ನಿಮಗೆ ಟೈಮ್ ಐತಿ. ಆದರೆ ಹೆಂಗೆ ಅಂತಂತಂದ್ರೆ ನೀವು ಕೇತುನ ಒಂದು ಸ್ವಲ್ಪ ರೆಮಿಡಿ ಮಾಡ್ಕೋಬೇಕು. ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಡ್ರಿ. ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಲಘು ಫೈಟಿಂಗಿಗಿನ ಹಿಡಿತೀರಿ ಅಂತಂದು ಕಾಣ್ತತಿ. ಬೇಜಾರನೂ ಆಗ್ತಿರ್ಬೇಕು. ನೀವು ಒಮ್ಮೆ ಐಸೋಲೇಟ್ ಆಗ್ತೀರಿ. ಯಾಕಂದರೆ ಕೇತು ಅಂತಂತಂದ್ರೆ ಐಸೋಲೇಷನ್ ತೋರಿಸ್ತದೆ ಅದು. ಮಾತು ಬಹುತೇಕ ಕಡಿಮೆ ಮಾತಾಡ್ತೀರಿ ಅಂತ ಇಟ್ಕೋರಿ. ನೀವು ಒಳ್ಳೆ ಮಾತು ಮಾತಾಡೋಕೆ ಕಲೀರಿ. ಒಳ್ಳೆ ಮಾತು ಮಾತಾಡೋದು ಅಂತಂದ್ರೆ ಒಳ್ಳೆಯ ಮಾತುಗಳನ್ನು, ಪಾಸಿಟಿವ್ ಮಾತುಗಳನ್ನು ಮಾತಾಡಿ ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡೋದು ಅಂತಂದ್ರೆ ಅರ್ಥ. ಮ್ಯಾಜಿಷಿಯನ್. ಓಕೆ. ಈಗ ಹೆಂಗಂತಂದ್ರೆ ಸ್ವಲ್ಪ ಲಾಜಿಕಲ್ ಹಂಗೆ ವಿಚಾರ ಮಾಡಕ್ಕೆ ನೋಡ್ರಿ. ನಿಮ್ಮಲ್ಲಿರುವಂಥ ಸೈಕಿಕ್ ಎಬಿಲಿಟೀಸ್ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿರಿ. ನೋಡಿರಿ, ಮ್ಯಾನಿಫೆಸ್ಟ್ ಮಾಡೋದು ನಿಜವಾಗ್ಲೂ ಏನು ದೊಡ್ಡ ವಿಷಯ ಅಲ್ಲ. ಮ್ಯಾನಿಫೆಸ್ಟ್ ಮಾಡೋಕ್ಕೆ ಮನುಷ್ಯ ಮನಸ್ಸು ಮಾಡಿದ್ರೆ, ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಯಾಕೆ ಬಂದೈತಿ ಅಂತಂದ್ರೆ ಯು ಆರ್ ಅ ರಿಸೋರ್ಸ್ಫುಲ್ ಪರ್ಸನ್. ಅಂದ್ರೆ ನಿಮಗೆ ಬುದ್ಧಿ ಐತಿ, ಎಲ್ಲ ತಿಳುವಳಿಕೆ ಐತಿ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಗೊತ್ತೈತಿ ನಿಮಗೆ. ಆದರೆ ಹೆಂಗೈತಿ ಅಂತಂದರೆ ಡಿಲೇ ಆದದಕ್ಕೆ ನಿಮ್ಮಲ್ಲಿ ಕೇತುನ ಎನರ್ಜಿ ಜಾಸ್ತಿ ನಿಮ್ಮಲ್ಲಿ ಕೆಲಸ ಮಾಡಾಕತ್ತೈತಿ. ನೋಡಿರಿ, ಬಾಟಮ್ದೊಳಗಿಂದ ಏನು ಎನರ್ಜಿ ತೋರಿಸ್ತೈತಿ ಅಂದ್ರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವಂಥ ಇದನ್ನು ತೋರಿಸ್ತದೆ ಅದು. ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವಂಥ ಎನರ್ಜಿ ತೋರಿಸ್ತತೆ. ಒಂಥರ ಬೇಜಾರು, ಇನ್ನೇನು ಇಷ್ಟು ವರ್ಷ ಆತ ಹೋಗಲಿ ಬಿಡು ಅಂಥದನ್ನಲ್ಲ. ಇಲ್ಲಿನೂ ಹಂಗೆ ಐತೆ 7 ಆಫ್ ವಾಂಡ್ಸ್. ಓಕೆ. ಸೊ ಕೇತುಂದು ರೆಮಿಡೀಸ್ ಮಾಡಿರಿ ನೀವು. ನಿಮಗೆ ಒಂದು ಯೂನಿವರ್ಸ್ ನಿಮಗೊಂದು ಒಳ್ಳೆ ಅವಕಾಶ ತೊಗೊಂಬರಾಕತ್ತೈತಿ ಈಗ ಸದ್ಯ. ನಿಮಗೆ ಇದ್ರ ಮೇಲೆ ನೀವು ಕೆಲಸ ಡೆಫಿನೆಟ್ಲಿ ಮಾಡ್ಬೇಕು. ನೀವೇನು ಇಚ್ಛೆ ಪಟ್ಟಿರೋ ನಿಮ್ಮ ಇಚ್ಛೆ ಎಲ್ಲ ಪೂರ್ತಿ ಆಗುವಂಥ ಟೈಮ್ ಈಗ ಅಗ್ದಿ ಸಮೀಪದಾಗೈತಿ. ನೋಡಿರಿ, ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಇಲ್ಲೇ? ಹೋಪ್ ಹೇಳ್ತೈತಿ, ಕಂಟೆಂಟ್ಮೆಂಟ್ ಹೇಳ್ತೈತಿ. ಈಗ ಸದ್ಯ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಐತಿ. ಕೇತು ಅಂತಂದ್ರೆ ಏನು? ಬ್ಲಾಕೇಜಸ್. ಈ ಕ್ರಿಯೇಟ್ಸ್ ಬ್ಲಾಕೇಜಸ್. ನನಗನ್ಸಿದ ಮಟ್ಟಿಗೆ ಪಾಸ್ಟ್ದೊಳಗೆ ಯಾವುದಾದ್ರೂ ರಿಲೇಷನ್ ಇರಬೇಕು ಅಂತಂತಲ್ಲ, ಅಥವಾ ನೀವು ರಿಲೇಷನ್ಶಿಪ್ದೊಳಗೆ ಇದ್ರಿ ಅಂತಂತೂ ನಾನು ಹೇಳಾಕತ್ತಿಲ್ಲ. ಕೆಲವೊಂದಿಷ್ಟು ಜನರ ನಡುಕ ನಮ್ಗೆ ಒಂಥರ ಟಾಕ್ಸಿಕ್ ಅನುಭವಗಳು ನಮಗೆ ಆಗಿರ್ತಾವೆ. ಅದರಿಂದ ನಾವು ಹೊರಗೆ ಬಂದಿರ್ತೇವೆ. ಅವು ಏನು ಮಾಡಿರ್ತಾವೆ ಅಂದ್ರೆ ಆ ಅನುಭವಗಳು ನಮ್ಮಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಮಾಡಿರ್ತಾವೆ. ಕೇತು ಅಂದ್ರೆ ಏನು? ಕೇತು ಅಂದ್ರೆ ಬ್ಲಾಕೇಜ್. ಸೊ ನೀವೇನು ಮಾಡಬೇಕು ಅಂತಂತಂದ್ರೆ, ಯಾರಾದರೂ ಒಬ್ಬರು ಎಸ್ಟ್ರಾಲಜರ್ನಾರೇ ಭೇಟಿ ಆಗ್ರಿ, ಯಾರನ್ನಾರೇ ಟ್ಯಾರೋ ರೀಡರ್ನಾರೇ ಭೇಟಿ ಆಗ್ರಿ. ಆ ಬ್ಲಾಕೇಜಸ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳಕ್ಕೆ ನೋಡಿರಿ. ನಿಮಗೆ ರೇಖೆ ಏನಾದರೂ ಬರ್ತಿತ್ತು ಅಂದ್ರೆ ರೇಖೆ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಇನ್ನೂ ಗುರು ಬಂದಿಲ್ಲ. ಅವನು ಕರ್ಕ ರಾಶಿಯೊಳಗೆ ಗುರು 1 ವರ್ಷ ಇರ್ತಾರೆ. ಸೊ ನೀವು ಅದರದ್ದು ಯೂಸ್ ತೊಗೊಳ್ರಿ. ಏನೈತೆ ನಿಮ್ಮ ಹತ್ರದಿಂದ ಹಳಿ ಬ್ಲಾಕೇಜಸ್ ಏನೈತಲ್ಲ, ಅಥವಾ ಏನು ನಿಮ್ಮ ಸಮಸ್ಯೆಗಳದಾವಲ್ಲ, ಆ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡುಕೊಂಡ್ರಿ ಅಂತಂತಂದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದು ನಿಜವಾಗ್ಲೂ ನಿಮಗೆ ಇದನ್ನು ಫಲ ಕೊಡ್ತೈತೆ, ಮ್ಯಾನಿಫೆಸ್ಟ್ ಮಾಡಿದ್ದು. ಸೊ ಈಗ ಹೆಂಗಂತಂದ್ರೆ ನಿಮಗೆ ನೀವೇ ಹೀಲ್ ಮಾಡ್ಕೊಳ್ಬೇಕಂತ ಈಗ ಸದ್ಯ ಪರಿಸ್ಥಿತಿ ಐತಿ. ಈಗ ಯಾರಾದರೂ ಒಬ್ಬರು ಬರೀ ಅಸ್ಟ್ರಾಲಜರ್ ಅಥವಾ ರೀಡರ್ಸೇ ಅಂತಂತಲ್ಲ, ಯಾರಾದರೂ ಗುರುಗಳನ್ನ ಭೇಟಿಯಾಗ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಭೇಟಿಯಾಗ್ರಿ. ನಿಮಗೇನಾದರೂ ಒಂದು ಒಳ್ಳೆ ರೆಮಿಡಿ ಹೇಳ್ಬೋದು ಅವರು. ಸೊ ನಿಮ್ಮ ಪಾಸ್ಟ್ ರಿಲೇಷನ್ದಿಂದ ಏನೇನು ನಿಮ್ಮಲ್ಲಿ ಕಹಿ ಅನುಭವಗಳನ್ನು ನೀವು ಉಂಡಿರೋ ಅದನ್ನು ಎಷ್ಟು ಆಗ್ತೈತಿ ಅಷ್ಟು ನಿಮ್ಮ ಮನಸ್ಸಿನಿಂದ ಹೊರಗೆ ತೆಗ್ಯಾಕೆ ನೋಡ್ರಿ ಅದನ್ನು. ಸೊ ನಿಮಗದು ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಸೊ ಅದರ ಜೊತೆಗೆ ನಿಮಗಿಲ್ಲೇ ಏಂಜಲ್ ಏನು ಹೇಳ್ತಾಳ ಅಂತಂದು ಹೇಳಿ ನೋಡೋಣ. ಟ್ಯಾರೋದಿಂದ ಗೈಡೆನ್ಸ್ ತೊಗೊಳ್ಳೋಣ. ನಿಮ್ಮಲ್ಲಿ ಒಂದು ಸ್ವಲ್ಪ ನರ್ಚರಿಂಗ್ ನೇಚರು, ಕೇರಿಂಗ್ ನೇಚರು, ಆ ಥರದ ನೇಚರ್ ಬೆಳೆಸ್ಕೊಡ್ರಿ. ಸೆಲ್ಫ್ ಲವ್ ಮಾಡಿರಿ, ಸೆಲ್ಫ್ ಕೇರ್ ಇರಲಿ ನಿಮ್ಗೆ. ಕೇತು ಅಂತಂದ್ರೆ ಏನೋ ಒಂಥರ ನಿರಾಸಕ್ತಿ, ಸನ್ಯಾಸಿ. ಕೇತು ಅಂತಂದ್ರೆ ಸನ್ಯಾಸಿ ಪ್ಲ್ಯಾನೆಟ್ ಅಂತದು. ಸೊ ಆ ಥರದ ನಿಮ್ಮಲ್ಲಿ ಏನಾದರೂ ಈಗ ಸ್ವಭಾವ ನಿಮ್ಮಲ್ಲಿ ಆಗಿತ್ತು ಅಂತಂದ್ರೆ ಆದಷ್ಟು ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಒಳ್ಳೆ ಬಟ್ಟೆ ಹಾಕ್ಕೊಡ್ರಿ, ಖುಷಿ ಹಂಗೆ ಇರ್ರಿ. ಒಂದು ಸ್ವಲ್ಪ ಮೇಕಪ್ ಅದು ಮಾಡಿಕೊಡ್ರಿ, ಹೊರಗೆ ಅಡ್ಡಾಡ್ರಿ. ಹೆಂಗಂತಂದ್ರೆ ಕೇತುನ ಎನ್ಹಾನ್ಸ್ ಮಾಡೋಕ್ಕಿಂತಲೂ ನೀವು ವೀನಸ್ ಎನ್ಹಾನ್ಸ್ ಮಾಡಿರಿ. ಸೊ ನಿಮ್ಮ ಮನಸ್ಸಿಗೂ ಒಳ್ಳೇದಂತ ಅನ್ನಿಸ್ತತಿ. ಓಕೆ. ಸೊ ನಿಮಗೆ ಇದರ ಜೊತೆಗೆ ಗೈಡೆನ್ಸ್ ಏನು ಬರ್ತಾ ಇದೆ
ನೋಡಿರಿ ಜಜ್ಮೆಂಟ್ ಕಾರ್ಡ್ ಬರಾಕತ್ತೈತಿ. ಸಿ ಓಕೆ, ವಿಲ್ ಟೇಕ್ ಅನದರ್ ಕಾರ್ಡ್. ಎಸ್, 10 ಆಫ್ ಸೋರ್ಟ್ಸ್. ಅದ ಏನು ಹೇಳುತ್ತೆ 10 ಆಫ್ ಸೋರ್ಟ್ಸ್. ಆ್ಯಂಡ್ ಎಸ್, ಲವರ್ಸ್ ಕಾರ್ಡ್ ಇಸ್ ಲವರ್ಸ್ ಕಾರ್ಡ್ ಇಸ್ ದೇರ್. ओके, देखो खुद को ना थोड़ा सा अपने मन को ना थोड़ा सा ढीला कर दो. ಇದೇನು ಹೇಳ್ತೈತಿ ಜಜ್ಮೆಂಟ್ ಅಂತಂದ್ರೆ ನೋಡ್ರಿ, ಸ್ವಲ್ಪ ನಿಮ್ಮ ಮನಸ್ಸಿನ ಆಳದಲ್ಲಿ ಏನದು ಹುದುಕಿ ಕುಂತತ್ಲ ಅದನ್ನೊಂದು ಸ್ವಲ್ಪ ಲೈಟ್ ಆಗಾಕ್ ಬಿಡ್ರಿ ಅದನ್ನು. ಯಾಕಂತಂದ್ರೆ ಎಲ್ಲಿವರೆಗೂ ನೀವು ಹಳಿದನ್ನು ಹೊರಗೆ ಹಾಕಂಗಿಲ್ಲ ಅಲ್ಲಿವರೆಗೂ ಹೊಸದೇನೂ ಬರೋಂಗಿಲ್ಲ. 10 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದರೆ ಇದು ನೀವು ದಿಸ್ ಈಸ್ ಅ ಪೀಕ್ ಟೈಮ್ ಅಂತಂದ್ರೆ ನಿಮ್ಗೆ ಏನೀಗ ಸದ್ಯ ನೀವು ಯಾವ್ಯಾವ ಹಂತಗಳನ್ನು ದಾಟಬೇಕಾಗಿತ್ತಲ್ಲ, ನೀವು ಈ ವಿಷಯದೊಳಗೆ ದಾಟಿರಿ. ಆ ಪೇನ್ ಈಗ ಮುಗ್ದೈತಿ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಬರಾಕತ್ತೈತಿ ನಿಮಗೆ. ಸೊ ನೀವು ಹೆಂಗಂತಂತಂದ್ರೆ ನಿಮ್ಮ ಮನಸ್ಸಿನಿಂದ ಎಷ್ಟಾಗತ್ತೆ ಅಷ್ಟು ಹಗುರಾಗಕ್ಕೆ ನೋಡ್ರಿ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಇದೆ. ಸೊ ನಿಮ್ಮ ಲೈಫ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿರಿ. ಬೇರೆಯವ್ರು ಏನು ಮಾತಾಡ್ತಾರೆ ಅದ್ರ ಬಗ್ಗೆ ನೀವು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಜಾಸ್ತಿ ನಿಮ್ಮ ಲೈಫದ ಮೇಲೆ ನೀವು ಫೋಕಸ್ ಮಾಡ್ತೀರಲ್ಲ ಅಷ್ಟು ನಿಮಗೆ ರಿಸಲ್ಟ್ಸ್ ಲಘು ಸಿಗ್ತಾವೆ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.